ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲ್ ನಾನು ಕ್ವಾಂಟ್ರಿಕ್ ಅಂತ ಸೀರೀಸ್ ಸ್ಟಾರ್ಟ್ ಮಾಡಿದೆ, ಬಟ್ ಯಾರು ನೋಡ್ತಿರ್ಲಿಲ್ಲ ಅಷ್ಟು. ಬಟ್ ಇವಾಗ ಸ್ವಲ್ಪ ದಿನದಿಂದ ಸ್ವಲ್ಪ ಜನ ನೋಡ್ತಿದ್ದಾರೆ ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಒಂದು 10 ಮೆಂಬರ್ಸ್ ಸಿಗಾರು ಯೂಸ್ ಆಗಲಿ ಅಂತ. ಯಾಕೆಂದ್ರೆ ಸ್ಪೀಡ್ ಮ್ಯಾಥ್ಸ್ ಇಂಪಾರ್ಟೆಂಟ್. ನಮ್ಮ ಮ್ಯಾಥ್ಸ್ ಅಂದ್ರೆ ಪ್ರಿಲಿಮ್ಸ್ ಅಂತೂ ಸ್ಪೀಡ್ ಮ್ಯಾಥ್ಸ್ ಇಂದಲೇ ಕ್ಲಿಯರ್ ಆಗೋದು. ನಂದಂತೂ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಅರ್ಥಮೆಟಿಕ್ ಇಂದ ನಂದೇನು ಕ್ಲಿಯರ್ ಆಗಿಲ್ಲ ಎಕ್ಸಾಮ್ಸ್. ಅಂದ್ರೆ ನಾನು ಅರ್ಥಮೆಟಿಕ್ ಅಟೆಂಡ್ ಮಾಡಿರೋದೇ ರೇರ್ 2 ಅಥವಾ 3 ಮಾಡಿರ್ಬೋದು. ಪ್ರಿಲಿಮ್ಸ್ ಮೀನ್ಸ್ ಎಲ್ಲ ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ 2 ಅಥವಾ ಮೈನ್ಸ್ ಅಲ್ಲಿ 3. ನಾನು ಸ್ಪೀಡ್ ಮ್ಯಾಥ್ಸ್ ಇಂದಲೇ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಕ್ಕೆ ಸಾಧ್ಯ ಆಗಿರೋದು. ಅಂಡ್ ಸ್ಪೀಡ್ ಮ್ಯಾಥ್ ಪ್ರಿಲಿಮ್ಸ್ ಅಲ್ಲಿ ತುಂಬಾ ವೇಟೇಜ್ ಇದೆ. ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್, DI. ಸೊ ಅದೆಲ್ಲ ಆಕ್ಚುಲಿ ಸಿಂಪ್ಲಿಫಿಕೇಶನ್ ಮೇಲೆ ಎಷ್ಟು ಸ್ಪೀಡಾಗಿ ಮಾಡ್ತೀವಿ ಅಷ್ಟು. ಸೊ ಅಷ್ಟು ಸ್ಪೀಡಾಗಿ ಮಾಡಬೇಕು ಅಂದ್ರೆ ನಮಗೆ ಕೆಲವೊಂದು ಟ್ರಿಕ್ಸ್ಗಳು ಗೊತ್ತಿರಲೇಬೇಕು. ತುಂಬಾ ಟ್ರಿಕ್ಸ್ಗಳ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಈಗ ಡಿವಿಸಿಬಿಲಿಟಿ ಟ್ರಿಕ್ ಗೊತ್ತಿರಬೇಕು, ಯಾವ ನಂಬರ್ ಯಾವ್ದಿಂದ ಡಿವೈಡ್ ಆಗುತ್ತೆ ಅಂತ. ಅಂಡ್ ಸ್ಕ್ವೇರ್ ಹೇಗೆ ತೆಗೆಯೋದು ಅಂತ ಗೊತ್ತಿರಬೇಕು, ಕ್ಯೂಬ್ ತೆಗೆಯೋದು ಗೊತ್ತಿರಬೇಕು. ಅಂಡ್ ರೂಟ್ಗಳು, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಆ ತರದ್ ಗೊತ್ತಿರಬೇಕು. ನಾರ್ಮಲ್ ಈಗ ಮಲ್ಟಿಪ್ಲಿಕೇಶನ್ ಟ್ರಿಕ್ ಆ ತರ ಇರುತ್ತೆ. ಸೊ ಆ ತರ ಗೊತ್ತಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಪ್ರೀವಿಯಸ್ ಟ್ರಿಕ್ ವಿಡಿಯೋ ಅಂದ್ರೆ 10th ಟ್ರಿಕ್ ವಿಡಿಯೋದಲ್ಲಿ ಡಿವಿಸಿಬಿಲಿಟಿದು ಟ್ರಿಕ್ ಹೇಳಿದ್ದೆ. 2, 3, 4, 6 ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು 8, 9 ಅಂಡ್ 11 ಹೇಳ್ತೀನಿ. ಅಂಡ್ 10 ಎಲ್ಲರಿಗೂ ಗೊತ್ತು. ಸೊ ಇದೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿರ್ತಾರೆ, ಲೆಂತಿ ಇರುತ್ತೆ. ಸೊ ಅವಾಗ ನಿಮಗೆ ಫ್ಯಾಕ್ಟರ್ಸ್ ಬೇಕು. ಸೊ ನಿಮಗೆ ಫ್ಯಾಕ್ಟರ್ಸ್ ಬೇಕು ಅಂತಂದ್ರೆ ಡಿವೈಡ್ ಮಾಡಬೇಕು. ಸೊ ಅದು ನಿಮಗೆ ಅಷ್ಟು ಅಂದ್ರೆ ಬೇಗ ಗೊತ್ತಾಗಲ್ಲ. ಸೊ ಯಾವ್ದಿಂದ ಹೋಗುತ್ತೆ ಅಂತ ತುಂಬಾ ಟೆನ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಏನೋ 279 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಈಗ ನೀವು ಫ್ಯಾಕ್ಟರ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿದಾಗ 279 ಬಂತು. ಇದು ಯಾವ್ದಿಂದ ಹೋಗುತ್ತೆ ಅಂತ ಇದೇನೋ ಆರಾಮಾಗಿ ಗೊತ್ತಾಗುತ್ತೆ ನೋಡಿ. 3 ಇಂದ ಹೋಗುತ್ತೆ. ಸೊ 3 ಇಂದ ಹೋಗುತ್ತೆ ಅಂದ್ರೆ ಈ ತರ ಬರ್ಕೊಂಡ್ಬಿಟ್ಟು ಏನಂತ ಮಾಡ್ಬೋದು, 3 3 3 9 ಇಂಟು 3. ಸೊ ಈ ತರ ಮಾಡ್ಕೊಂಡು ಹೋಗ್ಬೋದು ಫ್ಯಾಕ್ಟರ್ ತುಂಬಾ ದೊಡ್ಡ ಬಂದ್ರೆ. ಅಂಡ್ ಸಿಂಪ್ಲಿಫಿಕೇಶನ್ ಅಲ್ಲೂ ತುಂಬಾ ದೊಡ್ಡ ದೊಡ್ಡ ನಂಬರ್ ಇಂದಾಗ, ಡಿವೈಡ್ ಇದ್ದಾಗ ನಿಮ್ಗೆ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಬೇಗ ಅಂತ ಗೊತ್ತಾದ್ರೆ, ಸೊ ಬೇಗ ನೀವು ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ಅದೇ ಸಿಂಪ್ಲಿಫಿಕೇಶನ್ ಟ್ರಿಕ್ಸ್. ಇದನ್ನೇ ಸಿಂಪ್ಲಿಫಿಕೇಶನ್ ಟ್ರಿಕ್ ಅಲ್ಲಿ ಯೂಸ್ ಮಾಡೋದು. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ಡಿವಿಸಿಬಿಲಿಟಿ 8. ಸೊ ಡಿವಿಸಿಬಿಲಿಟಿ ಬೈ 8 ಅಂತ ಅಂದ್ರೆ, ಸೊ 4 ಯಾರ್ಯಾರು ನೋಡಿದ್ರೆ ಅವ್ರಿಗೆ 8 ಈಸಿ ಆಗುತ್ತೆ. ಯಾಕೆಂದ್ರೆ 4 ಅಲ್ಲಿ ಲಾಸ್ಟ್ 2 ನಂಬರ್ ಡಿವೈಡ್ ಆದ್ರೆ 4 ಇಂದ ಇಡೀ ನಂಬರ್ ಡಿವೈಡ್ ಆಗುತ್ತೆ ಅಂತ. ಸೊ ಇದ್ರಲ್ಲಿ ಏನು ಅಂದ್ರೆ ಲಾಸ್ಟ್ 3 ನಂಬರ್. ಸೊ ಎಕ್ಸಾಂಪಲ್ ಈಗ ಒಂದು ನಂಬರ್ ತಗೋತೀನಿ ನೋಡಿ, 2, 3, 8, 1, 6 ನೋಡಿ, ಇಷ್ಟು ಉದ್ದ ಇದೆ. ಸೊ ನಿಮಗೆ ಗೊತ್ತಾಯ್ತು 6 ಇದೆ ಅಂತಂದ್ರೆ 2 ರಿಂದ ಡಿವೈಡ್ ಆಗುತ್ತೆ. ಸೊ 1 6 ಇದೆ ಅಂದ್ರೆ 4 ರಿಂದ ಡಿವೈಡ್ ಆಗುತ್ತೆ. ಬಟ್ ನೀವು ಅದು ಡಿವೈಡ್ ಮಾಡ್ತಾ ಗೊತ್ತಂದ್ರೆ ಈಗ 2 ರಿಂದ ಡಿವೈಡ್ ಮಾಡಿ ಎಷ್ಟು ಉದ್ದ ಬಂದ್ಬಿಡುತ್ತೆ. ಸೊ ಅದ್ರ ಬದಲು ಈಗ ನೋಡಿ, ನೀವು ಫಸ್ಟ್ ಲಾಸ್ಟ್ 3 ನೋಡಿ. ಸೊ ಈ ಲಾಸ್ಟ್ 3 ಡಿಜಿಟ್ 8 ರಿಂದ ಡಿವೈಡ್ ಆಗುತ್ತಾ? 8 1 8 8 7 16. ಸೊ ಡಿವೈಡ್ ಆಗುತ್ತೆ. ಸೊ ಈ ಲಾಸ್ಟ್ 3 ಡಿಜಿಟ್ 8 ರಿಂದ ಡಿವೈಡ್ ಆಯ್ತು ಅಂತಂದ್ರೆ ಲಾಸ್ಟ್ 3 ಡಿಜಿಟ್ 8 ರಿಂದ ಡಿವೈಡ್ ಆಯ್ತು ಅಂತಂದ್ರೆ ಇಡೀ ನಂಬರ್ 8 ರಿಂದ ಡಿವೈಡ್ ಆಗುತ್ತೆ ಅಂತ. ನಾನೀಗ ಭಾಗಾಕಾರ ಮಾಡಿ ತೋರಿಸ್ತೀನಿ. 8 8 1 8 8 1 8 8 7 16. ಸೊ 8 7 16 ಅಂದ್ರೆ 7 ಉಳಿತು. ಸೊ 78 8 9 72. ಸೊ 6 ಉಳಿತು. 8 8 8 56 ಮತ್ತೆ 5 ಉಳಿತು. 8 56. ಸೊ ಇದಿಷ್ಟೇ ನೋಡಿ, ಒಂದೇ ಸ್ಟೆಪ್ ಅಲ್ಲಿ ಮುಗೀತು. ಅದೇ ನೀವು 4 ಇಂದ ಡಿವೈಡ್ ಮಾಡಬೇಕು, 2 ಇಂದ ಡಿವೈಡ್ ಮಾಡ್ಕೊಂಡ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ, ನಿಮ್ ಟೈಮ್ ಎಷ್ಟಾಗುತ್ತೆ. ಇದು ಡಿವಿಸಿಬಿಲಿಟಿ ಬೈ 8. ಸೊ ಈಗ ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ ಎಷ್ಟು ಹೇಳಿದೆ ನಾನು? 9 ಹೇಳಿದೆಲ್ಲ. ಸೊ 9 ತುಂಬಾ ಈಸಿ ಇದೆ. ಈಗ ನೋಡಿ 3 ಹೆಂಗಿತ್ತು, 9 ಆಲ್ಮೋಸ್ಟ್ ಸೇಮ್. ಆಲ್ಮೋಸ್ಟ್ ಏನು ಫುಲ್ ಸೇಮ್. ಯಾಕೆ ಅಂತ ಅಂದ್ರೆ 3ಲಿ ಹೇಗೆ ಎಲ್ಲ ಈಗ ನಂಬರ್ ಇದಿಷ್ಟು ಈಗ ಬಿಡಿ ನಮ್ಗೆ ಈಗ ಒಂದು ಎಕ್ಸಾಂಪಲ್ ತಗೋತೀನಿ ನೋಡಿ. 7 2 9 3 6 ಇದಿಷ್ಟು ನಂಬರ್ನ ಕೂಡಿಸಿದಾಗ ಅದು 9 ಇಂದ ಡಿವೈಡ್ ಆದ್ರೆ, ಈಗ 7 + 2 + 9 + 3 + 6 ಇದಿಷ್ಟು ಕೂಡಿಸಿದಾಗ ಅದು 9 ಇಂದ ಡಿವೈಡ್ ಆದ್ರೆ ಇಡೀ ನಂಬರ್ 9 ಇಂದ ಡಿವೈಡ್ ಆಗುತ್ತೆ. ಈಗ 36 4 ಇಂದಲೂ ಡಿವೈಡ್ ಆಗುತ್ತೆ. ನೀವು ಡೈರೆಕ್ಟ್ 4 ಇಂದ ಬೇಕಾದ್ರೆ ಮಾಡಿ, ಇಲ್ಲ ಸ್ವಲ್ಪ ಗಮನಿಸ್ತೀನಿ ಅಂತ ಅಂದ್ರೆ 9 ಇಂದ ಡಿವೈಡ್ ಆಗುತ್ತೆ. ಸೊ ಇದಿಷ್ಟು ನಂಬರ್ ಕೂಡಿಸಿದ್ರೆ ಏನಾಗುತ್ತೆ, 7 2 9 9 9 18. ಸೊ ಇದೆರಡು ಸೇರಿ 9 18 9 27. ಸೊ 27 9 ರಿಂದ ಹೋಗುತ್ತೆ 9 3. ಸೊ ಇದು ಹೋಗುತ್ತೆ 9 9 9 9 9 9 8 72. ಸೊ 9 1 9 9 1 0 9 4 36. ಸೊ ಹೋಯ್ತು. ಇದು ಡಿವಿಸಿಬಿಲಿಟಿ 9, ಸಮ್ ಆಫ್ ಡಿಜಿಟ್. ಸೊ ಇದ್ರದ್ದು ಟ್ರಿಕ್ ಏನು ಅಂದ್ರೆ ಸಮ್ ಆಫ್ ಡಿಜಿಟ್. ಸೊ ಈಗ ಡಿವಿಸಿಬಿಲಿಟಿ ಬೈ 11 ನೋಡೋಣ. ಇದು ತುಂಬಾ ಯೂಸ್ಫುಲ್, ಎಲ್ಲ ಕಡೆ ತುಂಬಾ ಸಲ ಯೂಸ್ಫುಲ್ ಆಗುತ್ತೆ. ಡಿವಿಸಿಬಿಲಿಟಿ 11 ಅಂಡ್ ಮಲ್ಟಿಪ್ಲಿಕೇಶನ್ ಬೈ 11. ಸೊ ಮಲ್ಟಿಪ್ಲಿಕೇಶನ್ 11 ನಾನು ಹೇಳಿದ್ದೀನಿ ಅನ್ಸುತ್ತೆ ಆಗ್ಲೇ. ಸೊ ಈಗ ಡಿವಿಸಿಬಿಲಿಟಿ ಬೈ 11 ನೋಡೋಣ. ಸೊ ಡಿವಿಸಿಬಿಲಿಟಿ 11 ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ 1 3 3 1 ಇದು ನಾನು ಚಿಕ್ಕ ನಂಬರ್ ತಗೊಂಡಿದ್ದೀನಿ. ಇದು ನಿಮ್ಗೆ ಕ್ಯೂಬ್ ರೂಟ್ ಗೊತ್ತಿರೋರಿಗೆ ಗೊತ್ತು, 11 ಕ್ಯೂಬ್. ಸೊ ಇವಾಗ ಏನು ಅಂದ್ರೆ ಇಲ್ಲಿಂದ ತಗೊಳ್ಳಿ,
ಇದು ಇದು ಒಂದು ಪ್ಲೇಸ್ ಬಿಡಿ, ಇದು 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 ಸಿ ಇವೆರಡರದ್ದು ಕೂಡಿಸಿ 3 1 4 3 1 4. ಸೊ ಈ ತರ ಮಾಡಿದಾಗ 0 ಬಂದ್ರೆ ಈಗ ಬೆಸ ಸಂಖ್ಯೆಗಳು ಅಂದ್ರೆ ಬೆಸ ಪ್ಲೇಸ್ ಅಲ್ಲಿ ಇರೋದು ಸರಿ ಪ್ಲೇಸ್ ಅಲ್ಲಿ ಇರೋದು, ಕನ್ನಡದಲ್ಲಿ ಹಂಗೆ ಅನ್ಸುತ್ತೆ ಟ್ರಾನ್ಸ್ಲೇಟ್ ಮಾಡೋದು, ಐ ಆಮ್ ರಿಯಲಿ ಸಾರಿ. ಸೊ ಈ ಪ್ಲೇಸ್ ಅಲ್ಲಿ ಇರೋದು ಈ ಪ್ಲೇಸ್ ಅಲ್ಲಿ ಇರೋದು, ಫಸ್ಟ್ ಸೆಕೆಂಡ್ ಇಲ್ಲಿ ಬಂದ್ರೆ ಇಲ್ಲಿ ಆ ತರ ಒಂದೊಂದು ಗ್ಯಾಪ್ ಇಟ್ಟು ಆದ್ರೆ ಇನ್ನೊಂದು ಗ್ಯಾಪ್ ಇಟ್ಟು ಇವೆರಡನ್ನು ಪ್ಲಸ್ ಮಾಡಿ ಇವೆರಡನ್ನು ಪ್ಲಸ್ ಮಾಡಿ ಅವೆರಡನ್ನು ಮೈನಸ್ ಮಾಡಿದ್ರೆ 0 ಇಂದ 0 ಬಂದ್ರೆ ಆ ನಂಬರು 11ರಿಂದ ಡಿವೈಡ್ ಆಗುತ್ತೆ. ಸೊ ನೋಡಿ 11 11 11 1 11, ಸೊ 2 ಉಳಿತು, 11 2 22, 1 ಉಳಿತು 11. ಸೊ 121 ಬೇಗ ಬಂತು. ಈಗ 121 ನೋಡಿ 121 ತಗೊಂಡ್ರೆ ಇದು ಇದು ನಾನು ಹೇಳಿದ್ದು ಕೂಡ್ಸೋಕೆ. ಸೊ ಇದು ಕೂಡಿಸಿದ್ರೆ 2, ಸೊ 2ಕ್ಕೆ ಇಲ್ಲಿ ಏನು ಇಲ್ಲ 0, ಸೊ 2 2 - 2 0, ಸೊ 11 ಇಂದ ಡಿವೈಡ್ ಆಗುತ್ತೆ 11 11. ಸೊ ಇಷ್ಟೇ ಈಸಿ. 11 ನೋಡಿ 11 11 ಇಂದ ಡಿವೈಡ್ ಆಗುತ್ತೆ ಅಂತ ನೋಡೋಣ. 1 ಇಲ್ಲೇನು ಇಲ್ಲ 1 1 ಈ ಪ್ಲೇಸ್ ಅಲ್ಲಿ ಏನಿಲ್ಲ ಈ ಪ್ಲೇಸ್ ಅಲ್ಲಿ ಏನು ಇಲ್ಲ, ಸೊ 1 1 - 1 0, ಸೊ 0 ಬಂದ್ರೆ 11 ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇದಿಷ್ಟು ಡಿವಿಸಿಬಿಲಿಟಿ ರೂಲ್ 8 9 ಅಂಡ್ 11ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ತುಂಬಾ ಶಾರ್ಟ್ ಟ್ರಿಕ್ ಗಳನ್ನ ತರ್ತೀವಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಶೇರ್ ಮಾಡಿ.